ಪೆಟ್ರೋಲ್ ಹಾಕಿಸಿಕೊಂಡು ಹಣ ಕೊಡದೆ ಪುಂಡರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಬನಶಂಕರಿ ಬಂಕ್ನಲ್ಲಿ ಈ ಘಟನೆಯಾಗಿದೆ. ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಅಂತ 2 ಬೈಕ್ನಲ್ಲಿ 4 ಬಂದಿದ್ರು. ಮೊದಲು 2 ಖದೀಮರು ತಮ್ಮ ಗಾಡಿಗೆ ಪೆಟ್ರೋಲ್ ಅನ್ನ ಹಾಕಿಸ್ಕೊಂಡ್ರು. ಪೆಟ್ರೋಲ್ ಹಾಕಿಸ್ಕೊಂಡ ಮೇಲೆ ಹಣ ಕೊಡ್ಬೇಕಲ್ವಾ, ಆಗ ಹಣ ಕೊಡುವ ಹಾಗೆ ನಾಟಕವಾಡಿ 2 ಎಸ್ಕೇಪ್ ಆಗಿದ್ದಾರೆ. ಅವರು ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಆ ಬಂಕ್ನ ಸಿಬ್ಬಂದಿ ಆ ಬೈಕ್ ಅನ್ನ ತಡೆಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಬೈಕ್ ಹ್ಯಾಂಡಲ್ ಅನ್ನ ಹಿಡಿದು ಕಳ್ಳರನ್ನ ಹಿಡಿಯೋದಕ್ಕೆ, ಆ ಪುಂಡರನ್ನ ಹಿಡಿಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ಆ ಪುಂಡರು ಬೈಕ್ ಅನ್ನ ಹಾಗೆಯೇ ಚಲಾಯಿಸಿಕೊಂಡು ಹೋಗಿದ್ದು, ಆ ಸಂದರ್ಭದಲ್ಲಿ ಬಂಕ್ ಸಿಬ್ಬಂದಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಪೆಟ್ರೋಲ್ ಹಾಕಿಸ್ಕೊಂಡ್ಮೇಲೆ ದುಡ್ಡು ಕೊಡಬೇಕು, ದುಡ್ಡು ಕೊಡದೆ ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ಪಾಪ ಬಂಕ್ ಸಿಬ್ಬಂದಿ ಕೂಡ ಗಾಯಗೊಂಡಿದ್ದಾರೆ. ಯಾವಾಗ ಆಗಿರೋದು ಘಟನೆ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ಈ ಘಟನೆ ನಡೆದಿರೋದು ಇವತ್ತು ಮುಂಜಾನೆ 4 ಗಂಟೆಗೆ. ಈ ಒಂದು ಘಟನೆಯನ್ನ ನೋಡಿದಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಆ 4 ಜನರ ಗುಂಪು 2 ಬೈಕ್ ನಲ್ಲಿ ಬರ್ತಾರೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡು, ಅಂದ್ರೆ ಬಂಕ್ ನಲ್ಲಿ ಯಾರು ಇರೋದಿಲ್ಲ, ಬಂಕ್ ಸಿಬ್ಬಂದಿ ಬಿಟ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದು ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ತಾರೆ. ಮೊದಲಿಗೆ ಹಣ ಕೊಡೋ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಾರೆ, ಜೇಬೊಳಗಡೆ ಎಲ್ಲ ಕೈ ಇಡ್ತಾರೆ. ಅದಾದ ನಂತರ ಏಕಾಏಕಿ ಬೈಕ್ ಹತ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿ ಕೂಡ ಆ ಬೈಕ್ ಅನ್ನ ತಡೆಯೋಕೆ ಶತ ಪ್ರಯತ್ನ ಮಾಡ್ತಾರೆ, ಬೈಕ್ ಅನ್ನ ಹಿಡ್ಕೊಳ್ತಾರೆ. ಆದ್ರೂ ಕೂಡ ಅದಕ್ಕೂ ಕೂಡ ಕೇರ್ ಮಾಡದೆ ಬೈಕ್ ಅನ್ನ ಚಲಾಯಿಸ್ಕೊಂಡು ಹೋಗಿರುವಂತದ್ದು. ಈ ಘಟನೆ ಆದ ತಕ್ಷಣ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕೆಳಗ್ ಬಿದ್ದು ಮುಖಕ್ಕೆ ಹಾಗೆ ಕೈಗಳಿಗೆ ಗಾಯ ಆಗಿರುವಂತದ್ದು. ಸದ್ಯ ಈ ಒಂದು ಘಟನೆ ಸಂಪೂರ್ಣವಾಗಿ ಸಿಸಿಟಿವಿ ದೃಶ್ಯದಲ್ಲಿ ದಾಖಲಾಗಿರುವಂತದ್ದು. ಈ ಬಗ್ಗೆ ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದ್ರೆ ಈ ಒಂದು ಸಿಸಿಟಿವಿ ದೃಶ್ಯವನ್ನ, ಈ ಘಟನೆಯನ್ನ ಗಮನಿಸಿದಾಗ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಈ ರೀತಿ ಘಟನೆ ಯಾವಾಗ ಬೇಕಾದ್ರೂ ಆಗ್ಬೋದು. ಕಿಡಿಗೇಡಿಗಳು ಸರಿಯಾದ ಸಮಯ ನೋಡ್ಕೊಂಡು ಸರಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಈ ರೀತಿ ಯಾಮಾರಿಸುವಂತ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, 4 ಪುಂಡರು 2 ಬೈಕ್ನಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಪೆಟ್ರೋಲ್ ಬಂಕ್ಗೆ ಬಂದಿದ್ದಾರೆ. ಇವತ್ತು ಮುಂಚಾನೆ ಆಗಿರುವಂತಹ ಘಟನೆ ಇದು. ಪೆಟ್ರೋಲ್ ಹಾಕಿಸ್ಕೊಂಡ್ಮೇಲೆ ದುಡ್ಡು ಕೊಡಬೇಕಿತ್ತು. ಆದ್ರೆ ಈ ಪುಂಡರು ಏನ್ ಮಾಡಿದ್ದಾರೆ, ಬಹುಶಃ ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಆಗಿ ಮಾಡಿರೋದು. ಯಾಕಂದ್ರೆ ಬೆಳಗ್ಗಿನ ಜಾವ ಪೆಟ್ರೋಲ್ ಬಂಕ್ನಲ್ಲಿ ಸಿಬ್ಬಂದಿ ಓರ್ವರನ್ನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ, ಜನರ ಓಡಾಟ ಕಮ್ಮಿ ಇತ್ತು. ಆ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡಿದ್ದಾರೆ. ಹಣ ಕೊಡುವಂತಹ ಸಂದರ್ಭದಲ್ಲಿ ಹಣ ಕೊಡೋ ರೀತಿ ನಾಟಕ ಆಡಿದ್ದಾರೆ ಇಬ್ರು. ಹೆಲ್ಮೆಟ್ ಕೂಡ ಧರಿಸಿಲ್ಲ ಇವರು, ಹೆಲ್ಮೆಟ್ ಧರಿಸದೆ ಡಬಲ್ ರೈಡಿಂಗ್ ಕೂಡ ಮಾಡಿದ್ದಾರೆ. ಜೊತೆಗೆ ಹಣ ಕೊಡೋ ಸಮಯದಲ್ಲಿ ಸಿಬ್ಬಂದಿ ಹಣ ಕೇಳಿದಾಗ ದುಡ್ಡು ಕೊಡೋ ತರ ನಾಟಕ ಮಾಡಿ ಇದ್ದಕ್ಕಿದ್ದ ಹಾಗೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ. ಯಾವಾಗ ಅವರು ಎಸ್ಕೇಪ್ ಆಗೋದಕ್ಕೆ ಅಂತ ಟ್ರೈ ಮಾಡಿದ್ರು, ಆ ಬಂಕ್ನ ಸಿಬ್ಬಂದಿ ಅವರನ್ನ ತಡೆಯೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆ ಬೈಕನ್ನ ಹಿಡಿಯೋದಕ್ಕೆ, ಅವರನ್ನ ತಡೆಯೋದಕ್ಕೆ ಪಾಪ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಆ 2 ಪುಂಡರು ಬೈಕ್ ನಿಲ್ಲಿಸದೆ ಹಾಗೆ ಹೋಗಿದ್ದು, ಆ ಬಂಕ್ನ ಸಿಬ್ಬಂದಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಬಂಕ್ ಸಿಬ್ಬಂದಿ ಪಾಪ ವಯಸ್ಸಾಗಿದೆ ಅವರಿಗೆ. ಆದರೂ ಕೂಡ ಅವರ ವಯಸ್ಸನ್ನು ನೋಡದೆ ಅವರನ್ನು ಹೆಂಗೆ ಹೇಳ್ಕೊಂಡೋಗಿದ್ದಾರೆ ಬೈಕಲ್ಲಿ ಅನ್ನೋದನ್ನ ನೋಡಿ. ಬೆಳಗಿನ ಜಾವ ಆಲ್ಮೋಸ್ಟ್ ಎಲ್ಲಾ ಬಂಕ್ಗಳಲ್ಲೂ ಒಬ್ಬೊಬ್ಬರೇ ಇರ್ತಾರೆ ಸಿಬ್ಬಂದಿಗಳು. ಈ ಸಮಯದಲ್ಲಿ ಈ ರೀತಿ ಪುಂಡರ ಹಾವಳಿ ಹೆಚ್ಚಾಗ್ಬಿಟ್ರೆ ಬಂಕ್ ಸಿಬ್ಬಂದಿ ಏನ್ ಮಾಡಬೇಕು? ಅವರ ಸುರಕ್ಷತೆ ಹೇಗೆ, ಅವರ ರಕ್ಷಣೆ ಹೇಗೆ? ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಅಂತಾನೆ ಹೇಳ್ಬಹುದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೊದಲಿಗೆ 2 ಬೈಕಲ್ಲಿ 4 ಜನ ಬಂದಿದ್ದಾರೆ ಪೆಟ್ರೋಲ್ ಬಂಕ್ಗೆ. ಅದರಲ್ಲಿ 2 ಒಂದು ಬೈಕ್ಗೆ ಪೆಟ್ರೋಲ್ ಹಾಕಿಸಿ ಹಣ ಕೊಡದೆ ಎಸ್ಕೇಪ್ ಆಗಿದ್ದಾರೆ.